10 ವರ್ಷ ರೀಮೇಕ್ ಸಿನಿಮಾದಲ್ಲಿ ನಟನೆ ಮಾಡಿದ್ರು ರಾಜ್ಕುಮಾರ್ ಅವರು. ಹಿಂದಿಯ ಅಮಿತಾಬ್ ಬಚ್ಚನ್ ರವರ ಸಿನಿಮಾದಲ್ಲಿ 1970ರಿಂದ 1980 ಅಂದ್ರೆ 10 ವರ್ಷದ ರಾಜ್ಕುಮಾರ್ ಅವರ ಯಾವ ಫಿಲಂ ಬಂದಿತ್ತು ಅದೆಲ್ಲವೂ ಸಹ ರೀಮೇಕು. ಹಾಗಾಗಿ ಡಾಕ್ಟರ್ ರಾಜ್ಕುಮಾರ್ ಆ ಮಟ್ಟಕ್ಕೆ ಬೆಳೆದ್ರು ಅಂತಕ್ಕಂತ ಹೇಳಿರೋದು. ಇದು ಚಿಕ್ಕ ಒಂದು ಹೇಳಿಕೆ ಅಲ್ಲ 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 ಅವರನ್ನ ಅವರು ಒಬ್ಬ ದೊಡ್ಡ ನಿರ್ದೇಶಕ ಸರ್. ಅವರು ಸೂಪರ್ ಡೂಪರ್ ಹಿಟ್ ಫಿಲಂಗಳನ್ನ ನಮಗೆ ಅಭಿಮಾನ ಇದೆ. ಆದ್ರೆ ಈಗ 10 ವರ್ಷ ಡಾಕ್ಟರ್ ರಾಜ್ಕುಮಾರ್ ಅವರು ರೀಮೇಕ್ ಸಿನಿಮಾದಲ್ಲಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮಾಡಿಲ್ಲ ಸರ್, ಮಾಡಿಲ್ಲ ಸರ್, ಮಾಡಿಲ್ಲ. ಎಲ್ಲಿ ಮಾಡಿದ್ದಾರೆ? ದೊಡ್ಡ ಡೈರೆಕ್ಟರ್ ಆಗಿರ್ಬೋದು. ಅಲ್ಲ, ಅವರ ಹೇಳಿಕೆಯನ್ನ ಪರಿಪೂರ್ಣ ಪ್ರಮಾಣದಲ್ಲಿ ಇವತ್ತು ಖಂಡಿಸಬೇಕು ನಾವು. ಇದು ಕೇವಲ ಒಬ್ಬರ ಮಾತಾಗಿರ್ಬಾರ್ದು, ಇಡೀ ರಾಜ್ಯ, ಇಡೀ ಕರ್ನಾಟಕ ಇದ್ರ ಬಗ್ಗೆ ಮಾತಾಡ್ಬೇಕು. ನಾವು ಯಾಕೆ ಇಲ್ಲಿಗೆ ಇವತ್ತು ಬಂದಿದ್ದೀವಿ ಅಂದ್ರೆ ನಮ್ಮ ಫಿಲಂ ಇಂಡಸ್ಟ್ರಿ, ನಮ್ಮ ವಾಣಿಜ್ಯ ಮಂಡಳಿನಲ್ಲಿ ಇದನ್ನ ಸರಿ ಮಾಡಬೇಕು. ಯಾಕೆಂದ್ರೆ ಇಲ್ಲಿ ಎಂತೆಂಥವ್ರು ನೀವು ಎಲ್ಲ ಅಧ್ಯಕ್ಷರು ನೀವು ನೋಡಿರಬಹುದು, ಅಂಥವರೆಲ್ಲ ಅಧ್ಯಕ್ಷರಾಗಿ ಇವತ್ತಿನ ದಿನ ಕನ್ನಡ ಸಿನಿಮಾ ಇಂಡಸ್ಟ್ರಿ ಇದೆ ಅಂದ್ರೆ ನಮ್ಮ ವಾಣಿಜ್ಯ ಮಂಡಳಿನೂ ಸಹ ಒಂದು ಕಾರಣ ಆಗಿದೆ. ಇವತ್ತಿನ ದಿನ ಸಿಕ್ದವರೆಲ್ಲ ಏನ್ ಬೇಕಾದ್ರೂ ಮಾತಾಡ್ಬೋದು ಅಂತ ಹೇಳಿದ್ರೆ ನಾಳೆ ದಿನ ಬೀದಿನಲ್ಲೋಗೋರೆಲ್ಲ ಮಾತಾಡ್ತಾರೆ ಬೇರೆ ಕಡೆಯವರು. ಹಾಗಾಗಿ ಇದು ಸಣ್ಣ ವಿಷಯ ಅಲ್ಲ ಅಧ್ಯಕ್ಷರೇ, ಇದನ್ನ ದೊಡ್ಡ ಮಟ್ಟದಲ್ಲಿ ನೋಡಿ ಬೆಳೆದವರು ಸರ್, ಅವರ ಒಂದು ಚಿತ್ರಗಳನ್ನ ನೋಡಿ ಬೆಳೆದವರು. ತಮಗೆ ಗೊತ್ತಿದೆಯೋ ಇಲ್ವೋ ರಾಜ್ಕುಮಾರ್ ಅವರು ನನ್ನ ಒಂದು ಮಾಹಿತಿ ಪ್ರಕಾರ ಒಂದೇ ಒಂದು ಸಿನಿಮಾದಲ್ಲಿ ಮಾತ್ರ, ರೀಮೇಕ್ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ. ಅದೇ ಕಣ್ಣು ಅನ್ನೋದು ಅಮಿತಾಬ್ ಬಚ್ಚನ್ ರವರದ್ದು. ಇವರು 10 ವರ್ಷ ಅಂತ ಹೇಳಿದಾರಲ್ಲ. ಇವಾಗ ರಾಮ್ ಗೋಪಾಲ್ ವರ್ಮಾರವರು ಯಾವ ಸಿನಿಮಾಗಳು, ಅಮಿತಾಬ್ ಬಚ್ಚನ್ ರವರ ಸಿನಿಮಾಗಳು ಒರಿಜಿನಲ್ ಸಿನಿಮಾ, ಹಿಂದಿ ಸಿನಿಮಾನ ಕನ್ನಡಕ್ಕೆ ರೀಮೇಕ್ ಮಾಡಿದ್ರು ಅನ್ನೋದನ್ನ ಅವರು ಹೇಳ್ಬೇಕಾಗತ್ತೆ. ಇವಾಗ ಆ ವಿಚಾರವನ್ನ ಕರೆಕ್ಟಾಗಿ ತಿಳಿಸ್ಬೇಕಾಗತ್ತೆ. ಬೇಕಾದ್ರೆ 208 ಸಿನಿಮಾಗಳು ಡಾಕ್ಟರ್ ರಾಜ್ಕುಮಾರ್ ಅವರದ್ದು ಲೀಸ್ಟ್ ನನ್ನ ಹತ್ರ ಇದೆ, ಈಗಲೇ ತಮಗೆ ಕೊಡ್ತೀನಿ. ದಯವಿಟ್ಟು ಅದರಲ್ಲಿ ಯಾವ್ಯಾವ ಸಿನಿಮಾ ಅಂತ ಅವ್ರು ಹೇಳಿಬಿಟ್ರೆ ನಮಗೂ ಗೊತ್ತಾಗುತ್ತೆ. ಯಾಕೆಂದ್ರೆ ಒರಿಜಿನಲ್ ಆಗಿ ಅವತ್ತಿನ ದಿನ ತಮಗೂ ಗೊತ್ತಿದೆ ಎಂತೆಂಥ ಸಾಹಿತಿಗಳು ಕೂತ್ಕೊಂಡು ಎಷ್ಟೆಷ್ಟು ಕಷ್ಟಪಟ್ಟು ಒಂದು ಕತೆ ಬರೆದು ಚಿತ್ರಕಥೆ ಮಾಡಿ ಅದರ ಒಂದು ತಂಡವಾಗಿ ಅವತ್ತಿನ ದಿನ ಕೆಲಸ ಮಾಡಿದ್ದವ್ರಿಗೆ ಇವತ್ತಿನ ದಿನ ಈ ಒಬ್ಬ ವ್ಯಕ್ತಿಯ ಈ ಮಾತಿನಿಂದ ಏನು ಗೌರವ ಬರುತ್ತೆ ಅನ್ನೋದನ್ನು ನಾವು ಸಹ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಇದನ್ನು ಓವರ್ ಆಲ್ ಇಡೀ ಕನ್ನಡಿಗರು ಒಂದು ಖಂಡಿಸಬೇಕಾಗತ್ತೆ. ಯಾಕೆಂದ್ರೆ ಇದನ್ನು ಬಿಟ್ಕೊಂಡು ಹೋಗ್ತಾ ಇತ್ತು ಅಂದ್ರೆ ನಿನ್ನೆ ಒಂದಾಯ್ತು, ಇವತ್ತೊಂದಾಯ್ತು, ನಾಳೆ ಒಂದಾಯ್ತು, ನಾಳೆ ಒಂದಾಯ್ತು, ಎಲ್ಲರೂ ಮಾತಾಡಕ್ಕೆ ಶುರು ಮಾಡ್ಬಿಡ್ತಾರೆ. ನಾವೇನು ಮಾಡಬೇಕು ಅವಾಗ? ಅದಕ್ಕೆ ನಾವು ಇವ್ರು ಬಂದ ತಕ್ಷಣ ಅದನ್ನೇ ಹೇಳಿದ್ವಿ ಸರ್, ಖಂಡಿಸಿದ್ವಿ. ಅವನು ಯಾವ ಕ್ಷಮೆ ಗೆಲ್ಬೇಕು ಸರ್? ಅವನು ಎಲ್ಲಿದ್ದಾನೆ? ಅವನು ಯಾರು ಇಂಡಸ್ಟ್ರಿಯಲ್ಲಿ ಮಾಡ್ತಾ ಇದ್ದಾರೆ ಸರ್, ಅವನು ಇಂಡಸ್ಟ್ರಿಯಲ್ಲಿ ಇಲ್ಲ. ಈಗ ಅವನು ಯಾರೂ ಕರೀತಾ ಇಲ್ಲ, ಇಲ್ಲಿ ಯಾವುದಕ್ಕೂ ಬರ್ತಾ ಇಲ್ಲ. ಹಾಗಾಗಿರಿಂದ ನಾವು ಎಲ್ಲದಕ್ಕೂ ಕ್ಷಮೆ. ಹೌದು ಸರ್, ಹೌದೌದು. ಆಲ್ರೆಡಿ ಹುಚ್ಚ ಅಂದ್ರೆ ಏನ್ ಸರ್? ಹುಚ್ಚ ಅಂತಾನೆ ಹೇಳಿದ್ವಿ. ಅಧ್ಯಕ್ಷರೇ ನಾನು ಹೇಳ್ತೀನಿ ಕೇಳಿ. ಅಧ್ಯಕ್ಷರೇ, ಮುಖ ಕಾಣ್ತಿದ್ದಿಲ್ಲಮ್ಮ? ಕಾಣಿಸತ್ತಪ್ಪ. ಅಧ್ಯಕ್ಷರೇ, ಅಮಿತಾಬ್ ಬಚ್ಚನ್ 70ರ ದಶಕದಲ್ಲಿ ಏನು ಚಿತ್ರರಂಗದಲ್ಲಿ ಪಾದಾರ್ಪಣೆ ಮಾಡಿದ್ರು, ಅವರ ಮೊದಲ 13 ಸಿನಿಮಾಗಳು ಈ ದೇಶದಲ್ಲಿ ಓಡಲಿಲ್ಲ, ಮನ್ನಣೆ ಪಡಿಲಿಲ್ಲ. 13ನೇ ಸಿನಿಮಾ ಜಂಜೀರ್ ಸಿನಿಮಾಯಿಂದ ಆಗಿದ್ದು. ಅಲ್ಲಿಯ ತನಕ ಆತೊಬ್ಬ ಫೇಲ್ಯೂರ್ ಹೀರೋ. ಅವನಿಂದ ಇಲ್ಲ ಹೇಳ್ತೀನಿ, ಮಾಡ್ಬೇಡಿ ಪ್ಲೀಸ್. ನಾನು ಹೇಳ್ತೀನಿ ಕೇಳಿ. ಅವನು ಅಮಿತಾಬ್ ಬಚ್ಚನ್ ಇಂದ ಡಾಕ್ಟರ್ ರಾಜ್ಕುಮಾರ್ ಹೀರೋ ಆಗಿದ್ದಾರೆ ಅಂತಕ್ಕಂಥದ್ದನ್ನೆಲ್ಲ ನಿಲ್ಲಿಸ್ಬೇಕು. ಅಮಿತಾಬ್ ಬಚ್ಚನ್ ಅವರೇ ಡಾಕ್ಟರ್ ರಾಜ್ಕುಮಾರ್ ಕಾಲ್ಗೆ ಬೆಂಗಳೂರಲ್ಲಿ ಬಂದು ಬಿದ್ದಿದ್ದಾರೆ. ಅಮಿತಾಬ್ ಬಚ್ಚನ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಹೋಲಿಕೆ ಮಾಡಿದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರರಂಗದ ಕಲಾ ಕೊಡುಗೆ ಏನಿದೆ ಅನ್ನೋದು ನಮ್ಗೆ ಗೊತ್ತಿದೆ. ಹಾಗಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು 54ನೇ ಇಸ್ವಿನಲ್ಲಿ ಸಿನಿಮಾ ಮಾಡಿದಂಥವ್ರು. ಈ ಡಾಕ್ಟರ್ ರಾಜ್ಕುಮಾರ್ ಅವರು ಕೊಟ್ಟಿರ್ತಕ್ಕಂಥ ಅದ್ಭುತವಾದ ಒಂದು ಇತಿಹಾಸ ಸೃಷ್ಟಿಯಾಗಿರ್ತಕ್ಕಂಥ ಸಿನಿಮಾಗಳನ್ನ ಯಾರು ಕೊಡೋಕ್ಕೆ ಸಾಧ್ಯವಿಲ್ಲ. ಕೇವಲ ಅಮಿತಾಬ್ ಬಚ್ಚನ್ ಅವರು ವ್ಯಾಪಾರಿ ಸಿನಿಮಾಗಳನ್ನ ಮಾಡಿರ್ಬೋದು, ಆದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಈ ದೇಶದ ಧರ್ಮ, ಆಚಾರ, ವಿಚಾರ, ಸಂಗೀತ, ಕಾದಂಬರಿ ಎಲ್ಲದರ ಬಗ್ಗೆ, ಪೌರಾಣಿಕ ಸಿನಿಮಾಗಳ ಬಗ್ಗೆ ಎಲ್ಲದರಲ್ಲೂ ತನ್ನ ಮೈಲಿಗಲ್ಲನ್ನು ದಾಟಿದ್ದಾರೆ. ಹಾಗಾಗಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡೋದಕ್ಕೆ ಯಾವುದೇ ರಂಗಕ್ಕೂ ಅಧಿಕಾರ ಇಲ್ಲ, ಹಕ್ಕಿಲ್ಲ. ವಿಶೇಷವಾಗಿ ಈ ರಾಮ್ ಗೋಪಾಲ್ ವರ್ಮಾ ಇವತ್ತು ಏನು ಮಾತಾಡಿದ್ದಾನೆ, ಅವನೊಬ್ಬ ಅವಿವೇಕಿ, ಅಯೋಗ್ಯ. ಯಾಕೆಂತೇಳಿದ್ರೆ ಆತ ಮಾಡಿರ್ತಕ್ಕಂಥದ್ದು 1-2 ಸಿನಿಮಾ ಕೂಡ ನಾವು ಮೆಚ್ಚಬಹುದಾದರೂ ಕೂಡ ಮಿಕ್ಕವೆಲ್ಲವೂ ಕೂಡ ವಿಕೃತ ರೂಪದಿಂದ ಕಂಡಿರ್ತಕ್ಕಂಥ ಸಿನಿಮಾಗಳು. ಸೊ ಹಾಗಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಕೊಡುಗೆ
ಧರ್ಮದ ವಿಚಾರದಲ್ಲಿ ಶ್ರೀಕೃಷ್ಣ ದೇವರಾಯ ಅವ್ನು ನೋಡಕ್ ಹೇಳಿ, ಭಕ್ತ ಪ್ರಹ್ಲಾದ ನೋಡಕ್ ಹೇಳಿ, ಮಂತ್ರಾಲಯ ಮಹಾತ್ಮ ನೋಡಕ್ ಹೇಳಿ, ಬಬ್ರುವಾಹನ ನೋಡಕ್ ಹೇಳಿ, ಭಕ್ತ ಪ್ರಹ್ಲಾದ ನೋಡ್ಲಿ, ಕವಿರತ್ನ ಕಾಳಿದಾಸ ನೋಡ್ಲಿ. ಅವನೊಬ್ಬ ಅಯೋಗ್ಯ. ಅವನಿಗೆ ನಮ್ಮ ವಾಣಿಜ್ಯ ಮಂಡಳಿ, ಅವನು ಯಾವ ಸಂಘದಲ್ಲಿ ಸದಸ್ಯನಾಗಿದ್ದಾನೆ, ಯಾವ ಮಂಡಳಿಯಲ್ಲಿ ಸದಸ್ಯನಾಗಿದ್ದಾನೆ, ಅವನಿಗೆ ಪತ್ರವನ್ನು ಬರೆದು ಅವನನ್ನು ಅಮಾನತು ಮಾಡಬೇಕು ಅಂತ ಕೇಳ್ತಾ ಇದ್ದೀನಿ. ಇಲ್ಲ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಈಗಾಗಲೇ ಕಮಲಾಸನ ಅಶಾಂತಿಯನ್ನು ಮೂಡಿಸಿದರೆ ಇವರು ಕೂಡ ಅದಕ್ಕೆ ಒಬ್ಬ ಕಾರಣಕರ್ತರಂತೆ ಆಗಿದ್ದಾನೆ. ಈ ನಿಟ್ಟಿನಲ್ಲಿ ನೀವು ಕ್ರಮ ತಗೋಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ ಅಧ್ಯಕ್ಷರೇ. ಸರ್ ಖಂಡಿತ ಕ್ರಮ ತಗೊಳ್ತೀವಿ ಸರ್.